ಯೋಜನೆಗಳನ್ನ ಪ್ರತಿಯೊಬ್ಬರೂ ಸದ್ಬಳಕೆ ಮಾಡಿಕೊಳ್ಳಬೇಕು. ಕೆಳಸ್ತರದ ಬಡವರ ಸೇವೆ ಮಾಡುವುದಕ್ಕಾಗಿಯೇ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ನಿಮ್ಮಗಳ ಸೇವೆಗೆ ಸದಾ ನಾವು ಬದ್ಧರಾಗಿದ್ದೇವೆ ಎಂದು ಹಾಸನ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿದರು. ಪಟ್ಟಣ ಹಾಗೂ ಹಲವು ಗ್ರಾಮಗಳಲ್ಲಿ ಅತಿಯಾದ ಮಳೆಯಿಂದ ಕುಸಿದು ಬಿದ್ದಿದ್ದ ಮನೆಯ ಸಂತ್ರಸ್ತರಿಗೆ ಚೆಕ್ ವಿತರಿಸಿ ಮಾತನಾಡಿದರು. ಸಚಿವರ ಮುಂದೆ ಹತ್ತಾರು ಸಾರ್ವಜನಿಕರು ಸಂತ್ರಸ್ತೆಯರು ತಮ್ಮ ಕೆಲವು ಸಮಸ್ಯೆಗಳನ್ನು ಕುರಿತು ಅಳಲು ತೋಡಿಕೊಂಡರು. ತಾಲೂಕಿನಲ್ಲಿ ಡೆಂಗ್ಯೂ ರೋಗವು ವ್ಯಾಪಕವಾಗಿ ಹರಡುತ್ತಿರುವ ಬಗ್ಗೆ ನಿಯಂತ್ರಣದ ಕುರಿತಾಗಿ ಜಿಲ್ಲಾಧಿಕಾರಿಗಳು ಸಭೆಯಲ್ಲಿ ಪ್ರಸ್ತಾಪಿಸಿದಾಗಿಯೂ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಇದರಿಂದ ದೊಡ್ಡಹಳ್ಳಿ ಗ್ರಾಮದಲ್ಲೇ 2 ಡೆಂಗ್ಯೂಗೆ ಬಲಿಯಾಗಿದ್ದು, ತಾಲೂಕಿನಲ್ಲಿ 5 ಮಕ್ಕಳು ಡೆಂಗ್ಯೂಗೆ ಬಲಿಯಾಗಿದ್ದಾರೆ ಎಂಬ ಬಗ್ಗೆ ಪತ್ರಕರ್ತರು ಪ್ರಸ್ತಾಪಿಸಿದ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿಕ್ರಿಯಿಸಿ, ಕೂಡಲೇ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸುತ್ತೇನೆ ಎಂದು ಹೇಳಿದರು. ಪಟ್ಟಣದ ಪುರಸಭಾ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಕುರಿತಂತೆ ಸ್ಥಳದಲ್ಲಿ ಇದ್ದ ಪುರಸಭಾ ಅಧಿಕಾರಿ ಮಹೇಂದ್ರ ಅವರಿಗೆ ದಿನೇ ದಿನೇ ಉಲ್ಬಣಿಸುತ್ತಿರುವ ಡೆಂಗ್ಯೂ ರೋಗಕ್ಕೆ ಸಂಬಂಧಿಸಿದಂತೆ ಸ್ವಚ್ಛತಾ ಕಾರ್ಯವನ್ನ ಕೂಡಲೇ ಕೈಗೊಳ್ಳಬೇಕು, ಉತ್ತಮ ರಸ್ತೆಗಳು ನಿರ್ಮಾಣವಾಗಬೇಕು ಎಂದು ಖಡಕ್ ಆಗಿ ಸೂಚಿಸಿದ್ರು. ಮುಂದೆ ಜನಸಂಪರ್ಕ ಸಭೆಯನ್ನ ನಡೆಸ್ತೇನೆ, ಮತ್ತೆ ದೂರುಗಳು ಬರಬಾರದು. ಹಿಂದೆ ಏನು ಮಾಡಿದ್ದೀರಿ ಎಂಬುದು ಮುಖ್ಯವಲ್ಲ, ಇನ್ನು ಮುಂದೆ ಉತ್ತಮವಾಗಿ ಕರ್ತವ್ಯ ನಿರ್ವಹಿಸಬೇಕೆಂದು ಎಚ್ಚರಿಸಿದ್ರು. ಕೆಲಸ ಇಮಿಡಿಯೇಟ್ ಆಗಿ ಮಾಡಬೇಕು, ಗೊತ್ತಾಯ್ತಾ? ಅಲ್ಲ, ಈ 1 ವರ್ಷದಿಂದ ಯಾಕೆ ನಿಲ್ಸ್ಕೊಂಡು ನಿಂತ್ಕೊತೀರಿ? ಏನ್ ಬೇರೆ ಯಾವ್ದು ಆಯ್ತು, ಜನರಲ್ ಫಂಡ್ ಎಷ್ಟು ದೂರ ಆಗ್ತಿದೆ ಇಲ್ಲಿಗೆ ನೋಡಿ. ಇದೇ ತರ ಇವ್ರು ಹೇಳಿದ ತರ ಇನ್ಯಾವ್ದಾರು ಸಣ್ಣ ಈ ತರ ಬಡವರು ವಾಸ ಮಾಡೋ ರಸ್ತೆಗಳು ಏನಾದ್ರು ಈ ಪರಿಸ್ಥಿತಿಲಿ ಇದ್ರೆ ನಾವು ಇನ್ನೊಂದ್ಸರಿ ಇಲ್ಲಿ ಜನಸಂಪರ್ಕ ಸಭೆ ಮಾಡ್ತೀನಿ. ಯಾವ್ದಾರ ಊರ್ನವ್ರು ಹಿಂಗಿದೆ ಅಂತೇಳಿ, ಊರ್ನವ್ರೇ ಅಲ್ಲ, ಈ ಒಳನರಸೀಪುರ ಟೌನ್ನವ್ರು ಯಾರು ಅರ್ಜಿ ಕೊಟ್ರೆ, ಯಾವ್ದಾರ ವಾರ್ಡ್ನವರು ನೀವು ನಿಂದೆ ಒಂದ್ಸರಿ ಬಂದಾಗ ಅವ್ರು ಯಾರೋ ಸುಡ್ಗಾಡ್ಸಿದ್ರು, ಇರೋ ಜಾಗದಲ್ಲಿ ಲೈಟ್ ಇಲ್ಲ, ದೀಪ ಇಲ್ಲ ಅಂತೇಳಿ ಅದೇನೋ ಮಾಡಿಸಿದಿರಿ ಅಂತ ಹೇಳಿದ್ರು. ಆ ರೀತಿ ಪ್ಲೇಸಸ್ ಇಲ್ಲಿ ಯಾವ್ದಾದ್ರು ಕೂಡ ಅನ್ಕವರ್ಡ್ ಇದ್ರೆ ಅದು ಸರಿ ಇರೋದಿಲ್ಲ, ನೀವು ಮಾಡಬೇಕು. ಇಲ್ಲಿ ಒಂದು ಲೈಟ್ ಲೈಟ್ ಹಾಕಕ್ಕೆ ಏನಾಗ್ತದೆ? ಲೈಟ್ ಹೋದ್ರು ತಿಂಗಳಗಟ್ಲೆ ಹಾಕೋದಿಲ್ಲ ಸರ್, ತಿಂಗಳಗಟ್ಲೆ ಲೈಟ್ ಇಲ್ಲ ಇಲ್ಲಿ. ಹುಲ್ಲೆಲ್ಲ ಇವತ್ತು ಕಿತ್ತಾಕ್ ಹೋಗಿದೆ. ಬೇಡ, ಲೈಟ್ ಐತೆ ಎಲ್ಲ ಐತೆ, ಇವತ್ತೇ ರೋಡ್ ಕ್ಲೀನ್ ಮಾಡಿದ್ದು, ಬರ್ತಾರೆ ಅಂತ. ಹೌದಮ್ಮ, ಈಗ ಶ್ರೇಯಸ್ಸಿದ್ದಾರೆ ಇಲ್ಲಿ ಹೊಸದಾಗಿ ಕೌನ್ಸಿಲ್ ಗೆಲ್ಲಿಸ್ಕೊಂಡಿದ್ದೀರಾ, ಇನ್ನೇನೇ ಕೆಲ್ಸಗಳಿದ್ರು ಅವ್ರಿಗೆ ಹೇಳಿ ಮಾಡ್ಕೊಡ್ತಾರೆ, ಗೊತ್ತಾಯ್ತಾ? ಇನ್ನು ಯೋಚನೆ ಮಾಡಕ್ ಹೋಗ್ಬೇಡಿ, ನಿಮ್ ಪರವಾಗಿ ಎಲ್ಲಾರು ನಾವು ಕೆಲಸ ಮಾಡ್ತೀವಿ, ಸರ್ಕಾರ ಎಲ್ಲಾರು ಮಾಡ್ತೀವಿ, ಗೊತ್ತಾಯ್ತಾ? ನೋಡಪ್ಪ, ನೀನು ಈ ತರ ಯಾರೆಲ್ಲ ಅಸಹಾಯಕ ಜನ ವಾಸ ಮಾಡ್ತಾರೆ, ಎಲ್ಲೆಲ್ಲಿ ಏನಾದ್ರು ಅನಾನುಕೂಲ ಆಗಿದ್ರೆ ನೀನು ಹಳೆ ಕಥೆ ಎಲ್ಲ ಬಿಟ್ಟು ಈ ಹೊಸ ಕಥೆ ಸರಿಯಾಗಿ ಕೆಲಸ ಮಾಡಬೇಕು. ಪಟ್ಟಣದ ನಿವಾಸಿ ಮಂಜುಳಾ ಮತ್ತು ತಾಯಮ್ಮ ಅವರು ತಮಗೆ ಗ್ಯಾರಂಟಿ ಹಣ, ವಿಧವೆ ವೇತನ, ಮೋದಿಯವರ ಹಣವೂ ಸಹ ಬರ್ತಿಲ್ಲ ಎಂಬುದಾಗಿ ತಮ್ಮ ಅಳಲನ್ನ ತೋಡಿಕೊಂಡ್ರು. ಅದನ್ನ ಆಲಿಸಿದ ಸಚಿವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಥಳದಲ್ಲಿ ಸೂಚನೆ ನೀಡಿದ್ರು. ಭೇಟಿ ಮಾಡಿ ನಮ್ಗೆ ತೊಂದರೆ ಆಗಿದೆ, ನಮ್ಗೆ ಇಂಥದ್ದು ಆಗ್ಬೇಕು ಅಂತ ಹೇಳ್ಬೇಕು, ಬೇಡ? ಬರೇ ಒಂದು 800 ರೂಪಾಯಿ ಪಿಂಚಣಿ ಬರ್ತಾ ಇತ್ತು. ಈಗ 2000 ರೂಪಾಯಿ ಬರೋದಿಲ್ವಾ ನಿಮ್ಗೆ? ಇಲ್ಲ ಸರ್, ಇವ್ರದ್ದು ಬಂದಿದೇನ್ರಿ? ಅವ್ರದ್ದು ಆಮೇಲೆ ನಿಮ್ದು ಕತೆ. ಬ್ಯಾಂಕ್ ಅಲ್ಲಿ ಅಕೌಂಟ್ ನಂಬರ್ ಯಾವಾಗ್ಲೂ ಯಜಮಾನ್ರ ಸತ್ಕಿಂದ 800 ತಗೊಂತ ಇದ್ದೆ. ಈಗ ಏನ್ ಮಾಡಿದಾರೆ, ಆ ಬ್ಯಾಂಕ್ ಬರಲ್ಲ, ನಿನ್ ದುಡ್ಡು ಎಲ್ಲೋ ಹೋಗ್ತಾ ಐತಿ ಅಂತ ಅಂದ್ರು. ಎಲ್ಲಿ ಹೋಗ್ತಾ ಐತಿ ಸರ್ ಅಂತಂದ್ರೆ, ಕಾವೇರಿ ಬ್ಯಾಂಕ್ ತೋರಿಸಿದ್ರು. ಕಾವೇರಿ ಬ್ಯಾಂಕ್ ನಿನ್ ಅಕೌಂಟೇ ಇಲ್ಲ, ಯಾಕಮ್ಮ ಇಲ್ಲಿ ಬರ್ತಾ ಇದೆಯಾ, ಬರ್ಬೇಡ ಹೋಗ. ದುಡ್ಡು ಹೆಂಗ್ ತಗೋತಿದ್ರಿ? ಅಲ್ಲ, ಇದು 2000 ರೂಪಾಯಿ ಬರ್ತಾ ಇಲ್ಲ, ಇದೇ ಬರ್ತಾ ಇಲ್ಲ. 800 ರೂಪಾಯಿ 2000 ರೂಪಾಯಿ ರೇಷನ್ ಕಾರ್ಡ್ ಇಲ್ವಮ್ಮ ನಿಮ್ಗೆ? ಬರ್ತಾ ಇಲ್ಲ ಸರ್, 2000 ರೂಪಾಯಿ ಬರ್ತಾ ಇಲ್ವಾ? ಕಾವೇರಿ ಬ್ಯಾಂಕಿಗೆ ಹೋಗಿ ಅಂದ್ರು. ಕಾವೇರಿ ಬ್ಯಾಂಕ್ ಹೋದ್ರೆ ಶಿವಮೊಗ್ಗ ಹೋಗ್ರಿ ಅಂದ್ರು. ಶಿವಮೊಗ್ಗ ಬ್ಯಾಂಕ್ ಶಿವಮೊಗ್ಗ ಕೊಡಿ, ಶಿವಮೊಗ್ಗದಲ್ಲಿ ಇದ್ರಲ್ಲ, ನನ್ನನ್ನು ಕೊಟ್ಟಿರೋದು ಅಲ್ಲಿಗೆ. ಆದ್ರೆ ಅವ್ರು ಸರಿ ಇಲ್ಲ ಸರ್. ನಾನು ಸಣ್ಣ ಮಕ್ಳು ಇಷ್ಟಿಂದಾನೆ ಅಣ್ಣಂಗ್ ಗೊತ್ತು, ಇಷ್ಟಿಷ್ಟು ಮಕ್ಳು ಕರ್ಕೊಂಡ್ ಬಂದೆ ನಾನು ಬಟ್ಟೆ ಅಂಗಡಿ ಕೆಲಸ ಮಾಡ್ತಾ ಇರೋದು. ಕೊಟ್ಟಿದ್ನಲ್ಲ, ಅಲ್ಲಿ ಸಂಘಕ್ಕೆ ಸೇರ್ಕೊಂಡಿದ್ರೆ ಅಲ್ಲಿಗೆ ಹೋಗ್ರಿ ಅಂದ್ರು. ಅಲ್ಲಿಗೆ ಇವರೆಲ್ಲ ಇಷ್ಟಿಷ್ಟಿದ್ರು, ತಮ್ಮಂಗೆ ಕರ್ಕೊಂಡಿದ್ದೆ ನಾನು. ಅವ್ನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಮಕ್ಳು ಕರ್ಕೊಂಡ್ ಬಂದಿದ್ದೆ ನಾನು. ಇಲ್ಲೇ ಐತೆ ಬ್ಯಾಂಕ್ ಬುಕ್, ಅಚ್ಚು ಬ್ಯಾಂಕ್ ಬುಕ್ ಇಟ್ನಲ್ಲ ಕೊಡಪ್ಪ ಇಲ್ಲಿ. ಕೇಳಮ್ಮ, ನಾಳೆ ಬೆಳಿಗ್ಗೆಗೆ ಇವ್ರಾಗಲಿ, ಇವ್ರು ಬೆಳಿಗ್ಗೆ 8 ಗಂಟೆಗೆ ಮನೆ ಹತ್ರ ಹೋಗಿ
ಬಾರಮ್ಮ ನಾನು ಏನಾದ್ರು ಮಾಡಿಸ್ತೀನಿ. ಅಲ್ಲ, ಕರ್ಸಿ ಯಾರು ಮಾಡ್ತಾರೆ. ಕುಚಂಗೌಡ್ರು ಮನೆ ಅಂತ ಹೇಳಿ ಹೇಳ್ತಾರೆ ಅದು. ಆಧಾರನು ಬ್ಯಾಂಕ್ ಪಾಸ್ ಪುಸ್ತಕ ತಗೊಂಡ್ಬರ್ತಾರೆ. ಕಡವನಕೋಟೆ ಗ್ರಾಮದ ನಾಗಮ್ಮ ಕೋಮಸಿದ್ದಯ್ಯ, ಹೊಳೆನರಸೀಪುರ ಟೌನ್ ನಿವಾಸಿ ಮಂಜುಳಾ ಕೋಮ್ ನಾಗರಾಜು, ಹಳ್ಳಿ ಮೈಸೂರು ಹೋಬಳಿ ದೊಡ್ಡಕಾಡ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿ ಹಿಂದಲಹಳ್ಳಿ ಗ್ರಾಮದ ದೊರೆಸ್ವಾಮಿ ಇವರ ವಾಸದ ಮನೆ ಹಾನಿ ಕುರಿತು ತಲಾ 1,20,000 ಪರಿಹಾರದ ಚೆಕ್ ಅನ್ನ ಹಾಗೂ ಸಿಡಿಲು ಬಡಿದು ಮೃತಪಟ್ಟಿದ್ದ ಹಸು ಮಾಲೀಕ ರಂಗಸ್ವಾಮಿ ಬಿನ್ ತಿಮ್ಮೇಗೌಡ ಅವರಿಗೆ 37,000 ರೂಪಾಯಿ ಚೆಕ್ ವಿತರಿಸಿದ್ರು. ಡೆಂಗ್ಯೂಗೆ ಬಲಿಯಾದ ಹಳ್ಳಿ ಮೈಸೂರು ದೊಡ್ಡಹಳ್ಳಿ ಗ್ರಾಮದ ಮೃತ ಚಿರಂತ್ ಗೌಡ, ಸಮೃದ್ಧಿ, ಗೋಹಳ್ಳಿ ಗ್ರಾಮದ ವೈದ್ಯಕೀಯ ವಿದ್ಯಾರ್ಥಿ ಕುಶಾಲ್ ಅವರ ಮನೆಗೆ ಭೇಟಿ ನೀಡಿ ಸಾಂತ್ವನ ಕೂಡ ಹೇಳಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಭೇಟಿ ನೀಡಿದ ಸಂದರ್ಭದಲ್ಲಿ ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ, ಹಾಸನ ಸಂಸದ ಶ್ರೇಯಸ್ ಎಂ ಪಟೇಲ್, ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಇಸಿಒ ಪೂರ್ಣಿಮಾ ಹಾಗೂ ಹಾಸನ ಎಸ್ಪಿ ಮೊಹಮ್ಮದ್ ಸುಜಿತ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ದಂಡಾಧಿಕಾರಿ ಕೆಕೆ ಕೃಷ್ಣಮೂರ್ತಿ, ಪುರಸಭಾ ಮುಖ್ಯ ಅಧಿಕಾರಿ ಮಹೇಂದ್ರ, ತಾಲೂಕು ಮಟ್ಟದ ಅಧಿಕಾರಿಗಳು, ಪುರಸಭಾ ಮಾಜಿ ಅಧ್ಯಕ್ಷ ಎಚ್ವಿ ಪುಟ್ಟರಾಜು, ಕವಲಕೆರೆ ಬೀದಿಯ ಪುರಸಭಾ ಸದಸ್ಯ ಮಂಜುನಾಥ್, ನೂರಾರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಪಕ್ಷದ ಮುಖಂಡರು ಭಾಗವಹಿಸಿದ್ರು. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.